everyone, this is Anusha and welcome to my channel. Today is 25th, it's Christmas. Merry Christmas ಎಲ್ರಿಗೂ. ಐ ಥಿಂಕ್ ಈ ವಿಡಿಯೋ ಬರೋಷ್ಟರಲ್ಲಿ ನ್ಯೂ ಇಯರ್ ಕೂಡ ಆಗೋಗ್ಬಿಟ್ಟಿರುತ್ತೆ. ಬಟ್ ಎಸ್, ಸೊ ನಾನು ಮೊನ್ನೆ ಶೂಟ್ ಇತ್ತು, ನೆನ್ನೆ ಕ್ಲೀನಿಂಗ್ ಅದು ಇದು ಎಲ್ಲ ಇಟ್ಕೊಂಡಿದ್ದೆ. ಎವ್ರಿಥಿಂಗ್ ಈಸ್ ಡನ್. ಸೊ ನಾನು ಆ್ಯಕ್ಚುಲಿ ಇವತ್ತು ಕ್ರಿಸ್ಮಸ್ ಡೇ ದಿನವೂ ಕೂಡ ಗ್ಲಾಮಪ್ ಆಗಿ ರೆಡಿಯಾಗಿ ಆಚೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಿಕಾಸ್ ನಾನು ಕ್ಲೀನಿಂಗ್ ಇಟ್ಕೊಂಡಿದ್ದೆ ಹಾಗಾಗಿ. ಬಟ್ ನೆನ್ನೆ ಎಲ್ಲ ಆಗಿದ್ದ ಕಾರಣ ಇವತ್ತು ಈವ್ನಿಂಗ್ ರೆಡಿ ಆಗಿದ್ದೀನಿ ಈ ಥರ. ದಿಸ್ ಐ ಆಮ್ ರೆಡಿ. ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಫ್ರಮ್ ಲಿಟಲ್ ಬಾಕ್ಸ್. ತುಂಬ ಹಿಂದೆ ಹಾಲ್ ವಿಡಿಯೋ ಮಾಡಿದ್ದೆ, ನೋಡಿರ್ತೀರ. ಸೊ ಇವತ್ತೇ ಹಾಕ್ಕೊಂಡಿದ್ದು. ನಾನು ಆ್ಯಕ್ಚುಲಿ ನ್ಯೂ ಇಯರ್ಗೆ ಹಾಕೋತೀನಿ ಇದನ್ನ ಅಂತ ಅಂದ್ಕೊಂಡೆ. ಬಟ್ ನೋ, ಟುಡೇ ಐ ಆಮ್ ಗ್ಲಾಮ್ ಅಪ್ ಆ್ಯಂಡ್ ರೆಡಿ. ಸೊ ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್ಟಲ್ಲಿ ತುಂಬ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಇಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ಲುಕ್ಕಿಂಗ್. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಏನು ಪ್ಲ್ಯಾನ್ ಇಲ್ಲ, ಬೆಳಗ್ಗೆಯಿಂದ ಮನೇಲೆ ಸುಮ್ಮನೆ ಕೂತಿದ್ವಿ. ಸೊ ಹಂಗಾಗಿ ಈವ್ನಿಂಗ್ ಎಲ್ಲರೂ ಒಂದು ರೌಂಡ್ ಹೋಗೋಣ ಅಂತ, ಮೇ ಬಿ ನಾವು ಲ್ಯಾವೆಲ್ ರೋಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. UB ಸಿಟಿ ಹೋಗೋಣ, ಸ್ವಲ್ಪ ಫೋಟೋಸ್ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಬರೋಣ. ಡಿನ್ನರ್ಗೆ ಅಗೇನ್ ಕೆಂಟಕಿ ಅಲ್ಲೇ ಇದೆ. ಸೊ ಅಲ್ಲಿ ದೋಸೆ, ನಾಟಿ ಕೋಳಿ ಸಾಂಬಾರು ಅದೆಲ್ಲ ಚೆನ್ನಾಗಿರುತ್ತೆ. ನಾನು ಒಂದೇ ಸರಿ ತಿಂದಿರೋದು. ಆ್ಯಂಡ್ ನಾನು 1 ಇಯರ್ ಬ್ಯಾಕ್ ಅನಿಸುತ್ತೆ ಕ್ರಿಸ್ಮಸ್ಗೆ ನಮ್ಮಮ್ಮಗೆ UB ಸಿಟಿಗೆ ಕರ್ಕೊಂಡು ಹೋಗಿದ್ದೆ. ಸೊ ಅದು ಇವಾಗ ನನಗೆ ನೆನಪಾಗ್ತಿದೆ. ಆಫ್ಟರ್ 1 ಇಯರ್ ಅಗೇನ್ ಇವಾಗ ಹೋಗ್ತಾ ಇದ್ದೀನಿ. Came to Sukha near RR Nagar. It's a long story. Once ಒಳಗಡೆ ಡೈನಿನ್ ಆದಮೇಲೆ I'll tell you. ಐ ಆಮ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಇವತ್ತು ಹೋಗಿದ್ದು ಒಂಥರ ಫ್ಲಾಪ್ ಆಯಿತು ಅಂತ ಅನಿಸ್ತು ನನಗೆ. ವೈ? ಬಿಕಾಸ್ ಫಸ್ಟ್ ಆಫ್ ಆಲ್ UB ಸಿಟಿಲಿ ಎಷ್ಟು ಪೀಪಲ್ ರಶ್ ಇತ್ತು ಅಂದರೆ, ಸೊ ಆ ರಶ್ ಬಿಟ್ಬಿಡಿ, ಇಟ್ಸ್ ಅ ವೈಬ್ ಅಂತ ಅಂದ್ಕೊಳ್ಳೋಣ. ಬಿಕಾಸ್ 25th ಇಟ್ಸ್ ಅ ಕ್ರಿಸ್ಮಸ್ ಡೇ, ಎಲ್ರಿಗೂ ರಜಾ ಇರುತ್ತೆ. ಆಬ್ವಿಯಸ್ಲಿ UB ಸಿಟಿಗಂತೂ ಬಂದಿರ್ತಾರೆ, ಬಿಕಾಸ್ ದ ಡೆಕೋರೇಷನ್ ಇಸ್ ಸೋ ಫೇಮಸ್ ಅಲ್ಲ ಅದಕ್ಕೆ. ಬಟ್ ದಿಸ್ ಟೈಮ್ UB ಸಿಟಿ ಡೆಕೋರೇಷನ್ ವಾಸ್ ನಥಿಂಗ್. ನನಗೆ ಟ್ರೀನೇ ಇರಲಿಲ್ಲ. ಎಷ್ಟು ಹೈಟ್ದು ಕ್ರಿಸ್ಮಸ್ ಟ್ರೀ ಮಾಡಿರ್ತಾರೆ ಅಥವಾ ಸಮಥಿಂಗ್ ಏನಾದ್ರು ಬಂದಿರುತ್ತಲ್ವ. ಸರಿ, ಡೆಕೋರೇಷನ್ ವಾಸ್ ನಾಟ್ ಲೈಕ್ ವಾವ್ ಅನಿಸ್ತು ನನಗೆ ಅಲ್ಲಿ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ. ಸೊ ಅದೊಂದು ನನಗೆ ಫ್ಲಾಪ್ ಅನಿಸ್ತು. ಅದಾದಮೇಲೆ ನಾವು ಕೆಂಟಕ್ಕಿಗೆ ಹೋಗಿ ತಿನ್ನೋಣ ಅನ್ನೋ ಪ್ಲ್ಯಾನೇ ಇದ್ದಿದ್ದು. ಸೊ ಕೆಂಟಕ್ಕಿ ವಾಸ್ ಕ್ಲೋಸ್ಡ್. ಸೊ ಅದು ಕೂಡ ಕ್ಲೋಸ್ಡ್. ಟೇಕ್ ಅವೇ ಮತ್ತು ಸ್ಟ್ಯಾಂಡಿಂಗ್ ಯಾವುದೋ ಒಂದು ಚಿಕ್ಕದಿತ್ತು, ಅದೇನೋ ಓಪನ್ ಇದೆ, ಅಂದರೆ ಅದೇ ರೋಡಲ್ಲಿ ಎರಡಿತ್ತು. ಸೊ ಸಿಟ್ಟಿಂಗ್ ಕೆಂಟಕ್ಕಿ ಅದು ಹೋಟೆಲೇ ಕ್ಲೋಸ್ ಮಾಡಿದ್ದಾರೆ ಅಂದರು. ಅಲ್ಲಿಂದ ನಾವು RR ನಗರದಲ್ಲಿ ಹೊಸದಾಗಿ ಓಪನ್ ಆಗ್ತಿದೆ, ಲೆಗೆಸಿ ಬ್ರೀವಿಂಗ್ ಅಂತ. ಸೊ ಅದನ್ನು ಪ್ರೀತಮ್ ಏನೋ ನೋಡಿದ್ದ. ಸೊ ಅಲ್ಲಿ ಹೋಗೋಣ, ಹೊಸದಾಗಿ ಮೇ ಬಿ ಓಪನ್ ಆಗಿದೆ ಹೊಸ, ಅದು ಲೆಟ್ಸ್ ಗೋ ಅಂತ ಹೋದ್ವಿ. ಸೊ ವೈಬ್ ಎಲ್ಲ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ. ಮೇ ಬಿ ನ್ಯೂ ಇಯರ್ ಅಷ್ಟರಲ್ಲಿ ಓಪನಿಂಗ್ ಮಾಡ್ತಾರೇನೋ, ಐ ಆಮ್ ನಾಟ್ ಶ್ಯೂರ್. ಬಟ್ ಅದೇನು ಅಂದರೆ ಅದು ಓಪನ್ ಇರಲಿಲ್ಲ, ಅಂದರೆ ಯೆಟ್ ಟು ಬಿ ಓಪನ್ಡ್, ಅದು ಓಪನ್ ಆಗಿರಲಿಲ್ಲ, ಇನ್ನೂ ಓಪನಿಂಗ್ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಒಂಥರ ಫುಲ್ ಫ್ಲಾಪ್ ಆಯಿತು. ಅದಾದಮೇಲೆ ವಿ ಕೇಮ್ ಟು ಸುಖ, ಬನಶಂಕರಿ 5th ಸ್ಟೇಜ್ ಮನೆ ಹತ್ರನೇ. ಜಸ್ಟ್ ಅಲ್ಲಿ ಹೋಗಿ ಏನಾದ್ರು ಫುಡ್ ತಿನ್ನೋಣ, ಬಿಕಾಸ್ ನಾಟಿ ಸ್ಟೈಲ್ ಏನೋ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗಿದ್ದು ಪ್ರೀತಮ್ ನಾನು ಎಲ್ಲ. ಅಂದರೆ ಪ್ರೀತಮ್ ಏನೋ ನೋಡಿ, ಬಟ್ ಅದೇನೋ ಬೆಳಗ್ಗೆ ಹೊತ್ತು 4 ಗಂಟೆಗೇನೋ ಬಿರಿಯಾನಿ ಕಾನ್ಸೆಪ್ಟ್ ಆ ಥರ ಎಲ್ಲ ಮಾಡಿದಾರಂತೆ. ಈಗ ಹೋದಾಗ ಸ್ವಲ್ಪ ಫ್ಲಾಪ್ ಅನಿಸ್ತು ನಮಗೆ. ಫುಡ್ ಆಗಿರ್ಬೋದು, ವಾಟ್ ಎವರ್ ದ ವೈಬ್ ನನಗೊಂಚೂರು ಇಷ್ಟ ಆಗಲಿಲ್ಲ ಅಲ್ಲಿ. ಸೊ ಅದಾದಮೇಲೆ ಅಗೇನ್ ಗ್ಲೆನ್ಸಿಗೆ
6ಗೆ ಬಂದು ವಿ ಹ್ಯಾವ್ ಸಮ್ ಕ್ರೊಸಾನ್. ಅಂದರೆ ನಾನು ಅಲ್ಲಿ ಬೇಗ ಸ್ವಲ್ಪ ಲೈಟಾಗಿ ತಿನ್ಕೊಂಡೆ ಬಿಕಾಸ್ ನಂಗೆ ಏನಾದ್ರು ಡೆಸರ್ಟ್ ತಿನ್ನಬೇಕಂತ ಇತ್ತು. ಸೊ ಚಾಕ್ಲೇಟ್ ಕ್ರೊಸಾನ್ ಮತ್ತು ಒಂದು ಕಪ್ ಕೇಕ್ ತಿನ್ಕೊಂಡು ಐ ಎಂಡೆಡ್ the day. Yes, this is the story what all happened. Hi you guys, I'm checking into this video after one day. I'm going to do my nails. So nails ಮಾಡಿಸ್ಕೊಳ್ಳ ಬೇಡವಾ ಅಂತ ತುಂಬ ಕನ್ಫ್ಯೂಷನಲ್ಲೇ ಹುಟ್ಟೋಯ್ತು 2-3 ದಿನ ಅಥವಾ ಮುಂಚೆಯಿಂದನು. ಸೊ ಫೈನಲಿ ಐ ವಾಸ್ ಲೈಕ್ ನೋ, ಐ ವಾಂಟ್ ಟು ಡೂ ಮೈ ನೇಲ್ಸ್ ಅಂತ ಅನಿಸ್ತು. ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡೋಕ್ಕೆ ಆಲ್ ದಟ್, ಬಿಕಾಸ್ ನ್ಯೂ ಇಯರ್ಗೆ ನಾನು ಎಲ್ಲೂ ಹೋಗ್ತಾ ಇಲ್ಲ, ಇನ್ನೂ ಪ್ಲ್ಯಾನ್ಸ್ ಇಲ್ಲ. ಸೊ ಆಲ್ ದಟ್, ಸೊ ಅದಕ್ಕೆ ಅಟ್ಲೀಸ್ಟ್ ನೇಲ್ಸ್ ಯಾರು ಮಾಡಿಸ್ಕೊಳ್ಳೋಣ ಟು ಫೀಲ್ ಸ್ಪೆಷಲ್ ಅಂತ. ಆ್ಯಂಡ್ ಈಗ ನಾನು ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ, ಅದಕ್ಕೆ HR ಎಲ್ಲ ತೊಗೊಂಡು ಬೆಳಗ್ಗೆಯಿಂದ. ಸೊ ಅದಕ್ಕೆ ಕುಂಕುಮ ಎಲ್ಲ ಆಗಿದೆ. ಬಟ್ ಯಾ, ವಿ ಗೋನ ಡೂ ಆರ್ ನೇಲ್ಸ್. ಎಲ್ಲಿ ಅಂದರೆ ಆಬ್ವಿಯಸ್ಲಿ ನಾನು ಜಯನಗರಗೆ ಹೋಗೋದು. ಜಯನಗರ 4th ಬ್ಲಾಕ್, ನೈಲ್ ಬೊಟಿಕ್ ಬೈ ಮೇಘಾ. ನನಗೆ ಅವ್ರದ್ದು ಇಷ್ಟ ಆಗಿದೆ, ಸರ್ವಿಸಸ್ ಆಗಿರ್ಬೋದು ಆ್ಯಂಡ್ ನನಗೆ ಅದು ಲಾಂಗ್ ಲಾಸ್ಟಿಂಗ್ ಆಗಿರ್ಬೋದು, ಫಿನಿಶಿಂಗು ಆ್ಯಂಡ್ ಮೇಯ್ನ್ ಪ್ರೈಸಿಂಗು. ಎಲ್ಲ ನೈಲ್ಸ್ ಬೊಟಿಕ್ಗಿಂತ ಅಂದರೆ ನೈಲ್ ಬಾರ್ ವಾಟ್ ಎವರ್ ನೈಲ್ ಸ್ಟೋರ್ಗಿಂತ ಐ ಥಿಂಕ್ ದಿಸ್ ಇಸ್ ಇನ್ ದ ಬೆಸ್ಟ್ ಪ್ರೈಸಿಂಗ್. ನನಗೆ ಕ್ವೈಟ್ ಅಫೋರ್ಡಬಲ್ ಅಥವಾ ನಂಗೆ ಬೆಸ್ಟ್ ಅಂತ ಅನಿಸ್ತು. ಅದಕ್ಕೇ ನೋ ಅದರ್ ಚಾಯ್ಸ್, ಐ ಆಮ್ ಗೋಯಿಂಗ್ ಟು ಜಯನಗರ 4th ಬ್ಲಾಕ್, ನೈಲ್ ಬೊಟಿಕ್ ಬೈ ಮೇಘಾ. ಕಮ್ ಲೆಟ್ಸ್ ಗೋ. ಸಮಥಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದೀನಿ ಸರಿ. ಹಾಗಂದ್ರೆ ತುಂಬ ಜಟಾಕಲ್ಲ, ನಿಮಗೆಲ್ರಿಗೂ ಗೊತ್ತಿರ್ಬೋದು. ನಾನು ಸ್ವಲ್ಪ ನೂಡ್ ಆ ಥರ ಕಲರ್ಸ್ಗೆ ಹೋಗ್ತೀನಿ, ಪೇಸ್ಟಲ್ಸ್ಗೆ ಹೋದ್ರೂ ತುಂಬ ಲೈಟ್ ಹೋಗ್ತೀನಿ. ಸೊ ಯಾ, ಸಮಥಿಂಗ್ ಕಲರಲ್ಲಿ ಜಟಾಕಿಲ್ಲ, ಬಟ್ ಏನೋ ಒಂದು ಡಿಫ್ರೆಂಟಾಗಂತೂ ಮಾಡಿಸ್ತಾ ಇದ್ದೀನಿ. ಐ ವಿಲ್ ಶೋ ಯು ಆಲ್ ಒನ್ಸ್ ಇಟ್ಸ್ ಡನ್. But I'm done with my nails. My nails came out so good. ಇದು ಈ ಥರ ಇದೆ ಅಲ್ಲ, I'll show you all my right hand. This is how it is. ಅಂದರೆ ಆಪೋಸಿಟ್ ಕಲರ್ಸ್ದು ಪೋಲ್ಕಾ ಡಾಟ್ ಬಂದಿದೆ. 2 ಕೈಗೂ ಡಿಫ್ರೆಂಟ್ ಕಲರ್ಸು. ಅದನ್ನೇ ನಾನು ಬಿಫೋರ್ ಡೂಯಿಂಗ್ ಮೈ ನೈಲ್ಸ್ ಹೇಳಿದ್ದು. ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಸಮಥಿಂಗ್ ಡಿಫ್ರೆಂಟ್ ಅಂತ, ಬಟ್ ಐ ಆಮ್ ಲವ್ವಿಂಗ್ ಇಟ್. ಸಿ ಯಾ, ಇವಾಗ ಆ್ಯಕ್ಚುಲಿ 4th ಬ್ಲಾಕಲ್ಲಿದ್ದೀನಿ. ಒಂದು ರೌಂಡ್ ಓಡಾಡೋಣ ಅಂತ. ಶರದಿದು ಬರ್ತ್ಡೇ Jan 4th, ರಮ್ಯನ್ ಬರ್ಡೇ Jan 1st. ಸೊ ಇಬ್ಬರು ಬರ್ತ್ಡೇಗೂ ಏನಾದ್ರು ಸಿಕ್ಕಿದ್ರೆ ಶಾಪ್ ಮಾಡೋಣ ಅಂತ ಮುಗಿಸ್ಕೊಂಡು ಐ ವಿಲ್ ಗೋ ಬ್ಯಾಕ್ ಟು ದ ಹೋಮ್. ಅದಾದಮೇಲೆ ಸಮತ್ವಾಗಿ ಹೋಗಬೇಕು. ನನ್ನ ಬ್ಲೌಸಸ್ ರೆಡಿಯಾಗಿದೆ, ಸೊ ಬ್ಲೌಸಸ್ ಇಸ್ಕೋಬೇಕು. ಆಲ್ ದಟ್ ಇದೆ ಇವತ್ತು. ಬಟ್ ಐ ಆಮ್ ವೈಬಿಂಗ್, ಐ ಆಮ್ ಲವಿಂಗ್ ಮೈ ನೈಲ್ಸ್. ಆಯಿತಾ, ಮನೆಗೆ ಹೋದ್ಮೇಲೆ ಐ ವಿಲ್ ಶೋ ಯು ಇನ್ ಡೀಟೇಲ್. ವೀಕೆಂಡ್ ಯು ಗೈಸ್, ಸ್ಯಾಟರ್ಡೆ. ಅದು ನನಗೆ ಮೈಂಡಲ್ಲೇ ಇಲ್ಲ. ಲಿಟ್ರಲಿ ಜಯನಗರ ಇಸ್ ಫುಲ್. We are done with the shopping. Oh my god, the collection is good, but Saturday ಅಲ್ವಾ ತುಂಬ ರಶ್ ಇದೆ. ನನಗೆ ಶಾಪ್ ಮಾಡಿಲ್ಲ ಸರ್ಪ್ರೈಸಿಂಗ್ಲಿ. ಮನೆಗೆ ಹೋದ್ಮೇಲೆ ಐ ಶೋ ಯು. ಬ್ಯಾಕ್ ಇನ್ ದ ಹೋಮ್, ವಾಟ್ ಆಲ್ ಐ ಗಾಟ್ ಫ್ರಮ್ ಜಯನಗರ ಐ ವಿಲ್ ಶೋ ಯು ಗೈಸ್ ಲೇಟರ್ ಒನ್ಸ್ ಐ ಕಮ್ ಬ್ಯಾಕ್. ಬಿಕಾಸ್ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಸಮತ್ವ. ನನ್ನ ಬ್ಲೌಸಸ್ ಏನೋ ರೆಡಿ ಆಗಿದೆ, ಅದು ಟ್ರಯಲ್ಗೆ ಹೋಗಬೇಕು. ಅಟ್ ದ ಸೇಮ್ ಟೈಮ್ ಪ್ರೀತಮ್ ಸ್ವಲ್ಪ ಆಚೆ ಹೋಗಬೇಕು. ಸೊ ಹಂಗೆ ಅವನ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋಣ ಈಗ ಸಮತ್ವಾಗೆ ಅಂತ. ಎಸ್, ಐ ಆಮ್ ಗೋಯಿಂಗ್ ಫಾರ್ ಸಮತ್ವ ನೌ. ಒನ್ಸ್ ಐ ಆಮ್ ಬ್ಯಾಕ್ ಐ ವಿಲ್ ಶೋ ಯು ಆಲ್ ಮೈ ನೇಲ್ಸ್ ಆ್ಯಂಡ್ what all I got from Jayanagra, all that. Guys, I'm back in the home. First, let me show you all my nails. ಹೇಗಿದೆ, ನಂಗೆ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತು. ಸಿ, ಇಟ್ಸ್ ಲುಕಿಂಗ್ ಗುಡ್ ಅಲ್ವಾ? ಸೊ ಪೋಲ್ಕಾ ಡಾಟ್ ಮತ್ತು ಇದು ಒಂಥರ ಟ್ರೆಂಡಿ ಆಗಿದೆ. ಸೊ ಇಲ್ಲಿ ಏನು ಡಾಟ್ಸ್ ಕಲರ್ ಇದೆ ದಟ್ ಈಸ್ ದ ಮೇನ್ ಬೇಸ್, ಆ್ಯಂಡ್ ಇಲ್ಲಿ ಏನು ಮೇನ್ ಬೇಸ್ ಇದೆ ದಟ್ ಇಟ್ಸ್ ಅ ಡಾಟ್. ನಂಗೆ ಡಿಫ್ರೆಂಟ್ ಅನಿಸ್ತು. ಸೊ ನಾನು ಯಾವುದೋ ಒಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಇನ್ಸ್ಟಾದಲ್ಲಿ, ನಾಟ್ ನಮ್ಮ ಇಂಡಿಯಾ ಅಲ್ಲ, ಸಮ್ ಅದರ್ ಕ್ರಿಯೇಟರ್ ಹಾಕ್ಕೊಂಡಿದ್ದು. ಐ ಥಿಂಕ್ ಇಟ್ಸ್ ಪ್ರೆಸ್ ಆನ್. ಸೊ ಬ್ರೌನ್ಗೆ ಈ ಥರ ಕ್ರೀಮ್ ಈ ಥರ ಟೈಪ್ ಇತ್ತು. ಸೊ ನಂಗೆ ನೋಡಿ ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ ಅಂತ. ಸೊ ಅದಕ್ಕೆ ಐ ಟ್ರೈಡ್. ಐ ಆಮ್ ಲವಿಂಗ್ ಇಟ್. ಲವ್ ದ ಕಲೆಕ್ಷನ್ ದಿಸ್ ಟೈಮ್ ಇನ್ ಜಯನಗರ. ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಲಿಟ್ರಲಿ ಜಾತ್ರೆ ಥರ, ಅಂದರೆ ಅಷ್ಟು ರಶ್ ಇತ್ತು. ನಾನು ಕೂಡ ಮರ್ತೋದೆ ಇವತ್ತು ಸ್ಯಾಟರ್ಡೆ ಅನ್ನೋದು, ಅಷ್ಟು ಮೈಂಡಲ್ಲೇ ಇಲ್ಲ ನನಗೆ. ಬಟ್ ನನಗೆ ಕೆಲವೊಂದು ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ವಾಟ್ ಟು ಡೂ, ಅಷ್ಟು ರಶ್ ಇತ್ತು. ಸೊ ನಾನು ಬೇಗ ಹೊರಟ್ಬಿಟ್ಟೆ. ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. 6 o'clock ಎಲ್ಲ ನಾನು ಹೊರಟ್ಬಿಟ್ಟೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಅಷ್ಟು ರಶ್ ಇರಲಿಲ್ಲ ಅಂದರೆ ಸ್ವಲ್ಪ ಈಸಿಯಾಗಿ ನೋಡ್ತಾ ಇದ್ನೇನೋ. ಫಸ್ಟ್ಲಿ ಐ ಗಾಟ್ ದಿಸ್ ಬೋ. ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ನನಗೆ ನೋಡಿದೆ, ತುಂಬ ಇಷ್ಟ ಆಯಿತು.
ಸೊ ಐ ಗಾಟ್ ದಿಸ್ ಫಾರ್ ಶರದಿ. ದಿಸ್ ಬೋ ಇಸ್ ಫಾರ್ ಲೈಕ್ 100 rupees. ಆ್ಯಂಡ್ ನಂಗೆ ಮೋಸ್ಟ್ ಆಫ್ ದ ಔಟ್ಫಿಟ್ ಶರದಿ ಸಾನ್ವಿಗೆ ಸಿಕ್ಕಿದ್ದು. ಅಂದರೆ ಶರದಿಗೆ ನೋಡಿದ್ರೆ ನನಗೆ ಸಾನ್ವಿಗೂ ಇಷ್ಟ ಆಯಿತು ಅಂತ ತೊಗೊಂಡೆ. ಸೊ ರಮ್ಯಾಂಗೆ ಸಿಗಲಿಲ್ಲ. ಹಳೆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಿದ್ದಂಗೆ ತೋರಿಸಿದ್ದೀನಿ ಅನ್ಸುತ್ತೆ ಈ ವಿಡಿಯೋದಲ್ಲೂ. ಸೊ ಸ್ಕರ್ಟ್ಸ್ದು ಫುಲ್ ಸ್ಟಾಲ್ ಥರ ಹಾಕಿದ್ರು. ಒಂಥರ ಹಾಗೆ ಇಡೋ ಥರ ಅಲ್ಲ, ತುಂಬ ಹ್ಯಾಂಗ್ ಮಾಡಿ ಹಾಕಿದ್ರು. ತುಂಬ ಜನ ಎಲ್ಲ ಗರ್ಲ್ಸ್ ವರ್ ಶಾಪಿಂಗ್ ಬಿಕಾಸ್ 300 rupeesಗೆ ಒಂದು ಸ್ಕರ್ಟ್ ಇತ್ತು. ಸೊ ಆ ಥರ ನನಗೂ ನೋಡಿದೆ, ನನಗೊಂದು 2 ಇಷ್ಟ ಆಯಿತು, ಪಕ್ಕದವ್ರು ತೊಗೊಂಡ್ಬಿಟ್ರು ಇನ್ನೊಬ್ರು ಆ ಥರ. ಬಟ್ ಆದರೂ ಇರೋದ್ರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದು ಬಂದು. ಸೊ ನಂಗೆ ವರ್ತ್ ಇದೆ ಅನಿಸ್ತು, ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ. ಸೊ ದಿಸ್ ಇಸ್ ಫಾರ್ ಶರದಿ. ಇದು ಶರದಿಗೆ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಈ ಸ್ಕರ್ಟು ಅಷ್ಟೇ ತುಂಬ ಇಷ್ಟ ಆಯ್ತು ನನಗೆ, ಯೂನಿಕಾಗಿ ಚೆನ್ನಾಗಿದೆ ಅನಿಸ್ತು. ಮೆಟೀರಿಯಲ್ ಗೊತ್ತಾಗ್ತಿದೆ ಅಲ್ಲ, ಸ್ವೆಟರ್ ಮೆಟೀರಿಯಲ್ ಥರ. ಸೊ ಇದು ಸಾನ್ವಿಗೆ ಅಂತ ತೊಗೊಂಡೆ. ಆ್ಯಂಡ್ ಇನ್ನೊಂದು ನೋಡಿದೆ, ಇದು 2 ತೊಗೊಂಡಾದ್ಮೇಲೆ ಲಾಸ್ಟ್ಗೆ ಇದು ನೋಡಿದೆ, ನಂಗೆ ಒಂಥರ ಯೂನಿಕ್ ಆಗಿದೆ, ಚೆನ್ನಾಗಿದೆ ಅನಿಸ್ತು. ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ನನಗೆ ಅಂತಲೇ ತೊಗೊಂಡೆ, ಒಂದಿರಲಿ ಅಂತ. 300 rupees, ವೈ ನಾಟ್ ಅಂತ. ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗಿದೆಲ್ಲ ನೋಡಿದಾಗ ಲೈಕ್ ಲಿಟ್ರಲಿ ಸರೋಜಿನಿ ಮಾರ್ಕೆಟ್ ಥರ ಅನಿಸ್ತು. ನಾನು ಒಂದ್ಸರಿ ಹೋಗಿದ್ದೆ, ಬಟ್ ಅಲ್ಲಿ ತುಂಬಾ ರಶ್ಶು. ಅದು ಹೆಂಗೆ ಅಲ್ಲಿರೋರಿಗೆ ಗೊತ್ತು, ಎಕ್ಸ್ಪ್ಲೋರ್ ಮಾಡ್ತಾರೇನೋ, ನಾವುಗಳು ಹೋದರೆ ವಿ ಕಾಂಟ್. ಸೊ ಅದೆಲ್ಲ ನೋಡಿದಾಗ ನನಗೆ ಇದೊಂಥರ ಸರೋಜಿನಿ ಮಾರ್ಕೆಟ್ ಅಲ್ಲಿರುತ್ತಲ್ಲ ಆ ಥರ ಕ್ಲಾತಿಂಗ್ ಅಂತ ಅನಿಸ್ತು, ತುಂಬ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡು ಹಾಗೆ ಮುಂದೆ ಬರ್ತಾ ಒಂದು ರೋಡ್ ಸೈಡ್ ಅಥವಾ ಈ ಥರ ಇದಲ್ಲ, ಲಿಟ್ರಲಿ ಅಂಗಡಿ ಅದನ್ನು ತೋರಿಸಿದ್ದೀನಿ ನಾನು ಕಂಪ್ಲೀಟೆಡ್ ಶಾಪಿಂಗ್ ಅಂತ. ಸೊ ಅಲ್ಲಿ ಟಾಪ್ ಏನಾದ್ರು ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಐ ಗಾಟ್ ದಿಸ್ ಟಾಪ್. ಈ ಬ್ಲ್ಯಾಕ್ ಒನ್ಗೆ ಈ ಟಾಪ್ ತೊಗೊಂಡೆ. ಅದು 300 ಈಚು, ಇದು 450 490 ಸಮಥಿಂಗ್ ಆ ಥರ ಕೊಟ್ಟೆ. ಈ ಟಾಪು ನೈಸ್ ಅಲ್ಲ. ಇದಕ್ಕೆ ವಿ ಕ್ಯಾನ್ ಮ್ಯಾಚ್ ದಿಸ್ ಸ್ಕರ್ಟ್. ಸಿ ಇಟ್ ವಿಲ್ ಬಿ ಸೋ ಗುಡ್. ಇದು ಶರದಿಗೆ ಅಂತ ಮ್ಯಾಚ್ ಮಾಡಿದೆ. ಆ್ಯಂಡ್ ಈ ಸ್ಕರ್ಟ್ಗೆ ಐ ಗಾಟ್ ದಿಸ್ ಟಾಪ್. ಇದು ಅಷ್ಟೇ 450. ಇದು ಸಾನ್ವಿಗೆ ಅಂತ ಮ್ಯಾಚ್ ಮಾಡಿದೆ. ಸಿ ದಿಸ್ ಈಸ್ ಆಲ್ಸೋ ನೈಸ್, ಚೆನ್ನಾಗಿದೆ ಇದು ಮೆಟೀರಿಯಲ್ಲು ಎಲ್ಲ. ಸೊ ಈ ಥರ ವಾಟರ್ ಫಾಲ್ ನೆಕ್ಕ ಏನಂತಾರಲ್ಲ ಇದು. ಸೊ ಈ ಥರ ಇದೆ ಇದು ಟಾಪ್. ಆ್ಯಂಡ್ ಇದು 2 ಕ್ರಾಪ್ ಟಾಪ್ ಥರನೇ. ಆ್ಯಂಡ್ ಈ ಟಾಪ್ ಈ ಥರ ಇದೆ ಆ ಸ್ಕರ್ಟ್ಗೆ. ಸಮತ್ವದಲ್ಲಿ ಸ್ಟಿಚ್ ಮಾಡಿರೋ ಸಾರಿ ಬ್ಲೌಸ್ ಡಿಸೈನ್ಸ್ ತೋರಿಸ್ತೀನಿ ಬಿಕಾಸ್ ಲಿಟ್ರಲಿ ಯು ಗೈಸ್ ಲವ್ ಇಟ್ ಅದಕ್ಕೆ. ಆ್ಯಂಡ್ ಇನ್ನೊಂದು ಇನ್ಫಾರ್ಮ್ ಮಾಡಬೇಕು. ಸೊ ನಾನು ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಟ್ ಈಸ್ ರಿಲೇಟೆಡ್ ಲೈಕ್ 3 days ಮಾಸ್ಟರ್ ಕ್ಲಾಸ್, ವೀಕ್ಲಿ ವ್ಲಾಗ್ ಥರ. ಆ್ಯಂಡ್ ಸೋರ್ಸಿಂಗ್ ಫಾರ್ ದ ಔಟ್ಫಿಟ್ ವಾಟ್ ಎವರ್ ಶೂಟ್ದು ಆ ಥರ ಟೈಪು. ಆ್ಯಂಡ್ ಯಾರೋ ಒಬ್ಬರು ಏನೋ ಮೆನ್ಷನ್ದಿನಿ ಬಂದು ಕಮೆಂಟ್ ಹಾಕಿದ್ರೆ ದಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಬೈ ಸಮ್ ಅಥವಾ ವಾಟ್ ಎವರ್. ಸಿ ಎಲ್ಲ ಥರ ಕ್ಲೈಂಟ್ಸ್ ಎಲ್ಲ ಥರ ಇರ್ತಾರೆ. ಬಟ್ ನನ್ನ ಪೇಜ್ಗೆ ಬಂದು ಅದು ಕಮೆಂಟ್ ಹಾಕಿರೋದು ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಬಿಕಾಸ್ ಐ ಡೋಂಟ್ ಓನ್ ಸಮ್ ಅಥವಾ ಒನ್ ಥಿಂಗ್. ನಾನು ಯಾವುದೇ ಕೊಲ್ಯಾಬ್ರೇಷನ್ ಅಥವಾ ಪೇಯ್ಡ್ ಇದರಲ್ಲಿ ಹೋಗಿಲ್ಲ ಅವ್ರ ಬೊಟ್ಟಿಕ್ಗೆ. ಜೆನ್ಯೂನ್ ಆಗಿ ಒಬ್ಳು ಕಸ್ಟಮರ್ ಥರ ನಾನು ಹೋಗಿದ್ದು ಅವ್ರ ಬೊಟ್ಟಿಕ್. ಅದು ನಿಮಗೆ ಇನ್ಷಿಯಲ್ ಡೇಸಿಂದ ನೋಡಿದರೆ ಗೊತ್ತಾಗಿರುತ್ತೆ. ಸೊ ನನಗೆ ರಮ್ಯಾ ನನ್ನ ಫ್ರೆಂಡ್ ಇದ್ದಾಳಲ್ಲ, ಅವಳು ರೆಕಮೆಂಡ್ ಮಾಡಿ ನಾನು ಆ ಬೊಟ್ಟಿಕ್ಗೆ ಹೋಗಿ ಬ್ಲೌಸ್ ಸ್ಟಿಚ್ ಮಾಡಿಸಿ. ಸೊ ನಂಗೆ ಇಷ್ಟ ಆಯಿತು. ಬ್ಯಾಕ್ ಟು ಬ್ಯಾಕ್ 1 yearಯಿಂದ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಸೊ ಒಂದು ಫ್ರೆಂಡ್ಶಿಪ್ ಥರ ಬಂದಿದೆ. ಆ್ಯಂಡ್ ನಾನು ಕೂಡ ಸ್ಟಾರ್ಟಪ್, ಅವ್ರದ್ದು ಕೂಡ ಸ್ಟಾರ್ಟಪ್. ಸೊ ನಾನೇನೋ ಒಂದು ಶೂಟ್ ಮಾಡ್ತಿದ್ದೀನಿ ಅಂದಾಗ ಅವರು ಕೂಡ ಕೊಲ್ಯಾಬಲ್ಲಿ ಶಿ ಗೇವ್ ಮಿ ದ ಔಟ್ಫಿಟ್ಸ್ ಫಾರ್ ಮೈ ಶೂಟ್. ಆ್ಯಂಡ್ ಅವರು ಕೂಡ ಶೂಟ್ ಮಾಡಬೇಕು ಆ ಥರ. ಸೊ ನನ್ನ ಪೇಜಲ್ಲಿ ಬಂದು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಡೋಂಟ್ ಕಮೆಂಟ್ ಸಮಥಿಂಗ್ ಲೈಕ್ ದಟ್. ನಿಮ್ಗೆ ಇಷ್ಟ ಆಗಲಿಲ್ವಾ ಅದು ಫೈನ್. ನೀವು ಅವ್ರಿಗೆ ಡೈರೆಕ್ಟಾಗಿ ಹೇಳಿ ನನಗೆ ಈ ಥರ ಇಷ್ಟ ಆಗಲಿಲ್ಲ ಅಥವಾ ಏನೋ ನಂಗೆ ಆ ಎಕ್ಸ್ಪೀರಿಯನ್ಸ್ ಇಷ್ಟ ಆಗಲಿಲ್ಲ, ಯಾರಿಗೋ ಇನ್ನೊಬ್ರಿಗೆ ಹೇಳ್ತೀರಿ, ದಟ್ಸ್ ಫೈನ್. ನಿಮ್ಗೆ ಯಾರೋ ರೆಕಮೆಂಡ್ ಮಾಡಿದ್ರೆ ನಿಮ್ಗೆ ಹೆಂಗೆ ಅನ್ಸ್. ಬಟ್ ಒಂದು ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹಾಗೆ ಕಮೆಂಟ್ ಮಾಡೋದು ಐ ಡೋಂಟ್ ಲೈಕ್ ಇಟ್. ಅದು ಎಂಟರ್ಟೈನ್ಮೆಂಟ್ ಅಲ್ಲ. ನನ್ನ ಪೇಜಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಇದ್ರೇ ನಾನು ಡಿಲೀಟ್ ಮಾಡ್ತೀನಿ. ಬಿಕಾಸ್ ಬೇಡ. ಯು ಡಿಂಟ್ ಲೈಕ್ ದ ಪ್ರೈಸಿಂಗ್ ಅಥವಾ ಸರ್ವಿಸ್ ಏನೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸಿ ಎವ್ರಿ ಡೇ ಇಸ್ ನಾಟ್ ಸಂಡೇ ಅನ್ನೋ ಥರ. ಒಂದೊಂದು ಟೈಮಲ್ಲಿ ಚೆನ್ನಾಗಿ ಬರುತ್ತೆ, ಒಂದೊಂದು ಟೈಮಲ್ಲಿ ಚೆನ್ನಾಗಿ ಬರಲ್ಲ. ಒಂದು ಬಿಸ್ನೆಸ್ ಅಂದರೆ ಅದು ಔಟ್ಪುಟ್ಸ್ ತೊಗೋಬೇಕು ಅಥವಾ ಒಂದೇ ಬ್ಯಾಡ್ ಆಗುತ್ತೆ, ದಟ್ಸ್ ಫೈನ್. ಬಟ್ ಇಟ್ಸ್ ನಾಟ್ ದಟ್ ಪ್ಲೇಸ್ for you to comment in my page or in my video under that so and so ಅಂತ ಸ್ಟೋರೀಸ್ ಎಲ್ಲ ಹಾಕೋದು. ಸೊ ನಂಗೆ ಅದು ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಆ್ಯಂಡ್ ಐ ಡೋಂಟ್ ಓನ್ ಇಟ್, ಇಟ್ಸ್ ನಾಟ್ ಮೈನ್. ಸೊ ನಾನು ಕೂಡ ಒಬ್ಳು ಕಸ್ಟಮರ್ ಅಲ್ಲಿಗೆ. ಸೊ ಯಾ ಲೆಟ್ ಜಸ್ಟ್ ಲಿವ್ ಇಟ್. ಆ್ಯಂಡ್ ಇವಾಗ ದಿಸ್ ಇಸ್ ದ ಸಾರಿ ನೋಡಿರ್ತೀರಾ. ಸೊ ಇದು ಹುಬ್ಬಳ್ಳಿ ಸಾರಿ, ಅಜ್ಜಿ ಸಾರಿ ಥರ ಅಂತ ತೊಗೊಂಡಿದ್ದೆ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್ ಲುಕಿಂಗ್ ಅಲ್ಲ. ಇಟ್ಸ್ ಲುಕಿಂಗ್ ಸೋ ಗುಡ್. ಒಂಥರ ಆ್ಯಂಟಿಕ್ ಥರ ಅನಿಸ್ತಾ ಇದೆ ಸಾರಿ ಈಗ ಹಾಕ್ಕೊಂಡಾಗ್ಲೇ. ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ. ಈ ಸಾರಿಗೆ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಹಿಂಗೆ ಬಂದಿದೆ, ಕ್ಲೋಸ್ ನೆಕ್ಕು ಆ್ಯಂಡ್ ಇಲ್ಲಿ ಟೈಯಿಂಗು ಮತ್ತು ಇದೆಲ್ಲ ಅವ್ರದ್ದೇ ಡಿಸೈನಿಂಗ್. ನಾನು 2 ಬ್ಲೌಸ್ಗೂ ಪರ್ಟಿಕ್ಯುಲರ್ ಇರಲಿಲ್ಲ, ಹೆಂಗಾದರೂ ಓಕೆ ಅಂತ. ಆ್ಯಂಡ್ ಕ್ಯಾಪ್ ಸ್ಲೀವ್ ಥರ ಈ ಥರ ಕೊಡೋಣ ಸ್ಲೀವ್ಸು ಅಂತ ಈ ಥರ ಕೊಟ್ಟಿದ್ದಾರೆ. ದಿಸ್ ಈಸ್ ಹೌ the blouse is looking and this is how ಈ ಸಾರಿಗೆ for the purple ಸಾರಿ. ಈ ಸಾರಿ ಇದನ್ನು ನೋಡಿರ್ಬೋದು ಹಾಲ್ ವಿಡಿಯೋದಲ್ಲಿ. ಈ ಕಲ್ಲು ಚೆಕ್ ಸಾರಿಗೆ ಬ್ಲೌಸ್ ಈ ಥರ ಇದೆ. ಈ ಥರ
ಬಂದಿದೆ. ಅಂದರೆ ಪ್ಯಾಚ್ ವರ್ಕ್ ಕೊಟ್ಟಿದ್ದಾರೆ, ಫುಲ್ ನಾರ್ಮಲ್ ಟ್ರೆಡಿಷ್ನಲ್ ಸ್ಲೀವ್ಸು, ಫುಲ್ ಸ್ಲೀವ್ಸು ಆ್ಯಂಡ್ ಬ್ಯಾಕ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಈ ಥರ. ಸೊ ಡೋರಿ ಬಂದಿದೆ ಇಲ್ಲಿ, ಅಂದರೆ ಟ್ಯಾಂಗಲ್ಸ್ ಥರ ಹೀಗೆ. ಐ ಲವ್ಡ್ ಬೋತ್ ದ ಬ್ಲೌಸಸ್. ಸೊ ಸಾರಿ ಹಾಕೊಂಡು ಪೇರ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಐ ಲವ್ ಬೋತ್ ದ ಡಿಸೈನ್ಸ್. ಇದು ಎರಡು ಡಿಸೈನ್ಸು ನಂದೇ ಅಲ್ಲ, ನಾನು ನಿಮ್ಮ ಇಷ್ಟ, ನೀವು ಯಾವ್ದಾದ್ರು ಸ್ಟಿಚ್ ಮಾಡಿ ಅಂದಿದೆ. ದಿಸ್ ಈಸ್ ಹೌ they have done and I loved it. Hi you guys, good afternoon. I'm taking to this video after one day. Today is Monday and Saturday nails ಮಾಡಿಸ್ಕೊಂಡು ಜಯನಗರದಿಂದ ಬಂದಿದ್ದು. I think after one day I'm taking to this video and I'm ready to go for a movie called Dhurandhar. ಸೊ ಅದು ರಿಲೀಸ್ ಆಗಿ ಮೇ ಬಿ ಇವಾಗ 25 days ಅನಿಸುತ್ತೆ, 22 days ಆ ಥರ. ಸೊ ಲಿಟ್ರಲಿ ಅದು ರಿಲೀಸ್ ಆದಾಗಿಂದನೂ ಐ ವಾಂಟ್ ಟು ವಾಚ್ ಅಂದ್ಕೊಂಡು ಏನೋ ಹೋಗೋಕ್ಕೆ ಆಗಲಿಲ್ಲ. ಫೈನಲಿ ವಿ ಆರ್ ರೆಡಿ ಟು ಗೋ. ಇವಾಗಲೂ ಅಷ್ಟೇ, ಸ್ಟಿಲ್ ದ ಥಿಯೇಟರ್ಸ್ ಆರ್ ಫುಲ್ ಆ ಥರ. ಇಟ್ಸ್ ಲೈಕ್ ಅ ಪೇಟ್ರಿಯಾಟಿಕ್ ಮೂವಿ ಅಲ್ವಾ. ಸೊ ಐ ರಿಯಲಿ ವಾಂಟ್ ಟು ವಾಚ್ ಇಟ್. ಐ ಡೋಂಟ್ ವಾಂಟ್ ಟು ಮಿಸ್. ಆ್ಯಂಡ್ ರಣವೀರ್ ಸಿಂಗ್ ಆಬ್ವಿಯಸ್ಲಿ ಈಸ್ ಮೈ ಫೇವ್ರೆಟ್. 2:45 3 PM ಮೂವಿ ಇರೋದು. ನಾವು ಇಟ್ಸ್ 2:15. ಇಲ್ಲೇ ಹೊಸದಾಗಿ ಫುಲ್ ಸರ್ಕಲ್ ಪಕ್ಕ ಒಂದು YLG ಮಾಲ್ ಆಗಿದೆಯಲ್ಲ, ಸೊ ಅಲ್ಲೇ ಬುಕ್ ಮಾಡಿದ್ದೀವಿ ಟಿಕೆಟ್ಸ್, ನಮ್ಗೆ ತುಂಬ ನಿಯರ್ ಅಂತ. ಸೊ ಈಗ ಹೋಗಿ ಮೂವಿ ಟೈಮ್ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ಕೊಂಡು ಮೂವಿ ನೋಡೋದು. ಐ ಆಮ್ ಟು ಎಕ್ಸೈಟೆಡ್. ಐ ರಿಯಲಿ ವಾಂಟ್ ಟು ವಾಚ್ ದ ಮೂವಿ. ಲೆಟ್ಸ್ ಗೋ. Hi you guys, today is 31st December 31st, New Year evening. It's been afternoon, ivaga 1:30. I have an appointment in saloon for waxing, for cleanup ashte, to enter neat and clean. 2026 na neat and clean ಆಗಿ ಎಂಟರ್ ಆಗೋಣ ಅಂತ ಅಷ್ಟೇ. ಇವಾಗ ಊಟ ಮಾಡಿ ಸಲೂನ್ಗೆ ಹೋಗಿ ಮೇ ಬಿ 1 hour ಆಗುತ್ತೆ. ವ್ಯಾಕ್ಸಿಂಗು, ಥ್ರೆಡ್ಡಿಂಗು ಮತ್ತು ಕ್ಲೀನಪ್ ಇರೋದ್ರಿಂದ 1.5 hour ಆಗ್ಬೋದು. ಸೊ ಸಲೂನ್ ಮುಗಿಸ್ಕೊಂಡು ಆದರೆ ಗ್ಲೋಬಲ್ ಡಿವಿನಿಟಿಗೆ ಹೋಗೋಣ ಅನ್ಕೋತಿದ್ದೀನಿ. ಬಿಕಾಸ್ ವೆಸ್ಟ್ ಸೈಡ್ ಸೇಲು ತುಂಬ ಚೆನ್ನಾಗಿದೆ, ಸೊ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ. 1 round ನೋಡೋಣ ಅಂತ. ಯಾವಾಗಲೂ ವೆಸ್ಟ್ ಸೈಡ್ ಸೇಲ್ಗೆ ಹೋದಾಗ ಡಿಸಪಾಯಿಂಟ್ಮೆಂಟೇ ಆಗಿರೋದು ನನಗೆ. ಸೊ ಎನಿಹೋ ಆನ್ಲೈನಲ್ಲೇ ಚೆಕ್ ಮಾಡ್ತಿದ್ದೀನಿ ಎಷ್ಟೊಂದು ಆಫರ್ ಇದೆ. ಸೊ ಆನ್ಲೈನಲ್ಲೇ ಆದರೆ ಆರ್ಡರ್ ಮಾಡ್ತೀನಿ. ಆದರೆ ಐಲ್ಗೋ, ಇಲ್ಲ ಅಂದರೆ ಆರೆಲ್ಸ್ ಐಲ್ ಆರ್ಡರ್. ಟುಡೇ ವಿ ಹ್ಯಾವ್ ಅ ಪ್ಲ್ಯಾನ್. ಆ್ಯಸ್ ಐ ಸೆಡ್, ನ್ಯೂ ಇಯರ್ಗೆ ಏನೂ ಪ್ಲ್ಯಾನ್ ಇಲ್ಲ, ಎಲ್ಲೂ ಹೋಗ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ವಿ ಆರ್ ಥಿಂಕಿಂಗ್ ಟು ಗೋ ಫಾರ್ ಸಾನ್ವೀಸ್ ಹೋಮ್, ಬಿಕಾಸ್ ಎಲ್ಲರೂ ಮೀಟಪ್ ಆಗ್ತಿದ್ದಾರೆ. ಮಂಡ್ಯದಿಂದ ಶರದಿ, ನಮ್ಮ ಅಕ್ಕ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿಗೆ. ಸೊ ಅದಕ್ಕೆ ಸಾನ್ವಿ ಮನೇಲಿ ಮೀಟಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಸೊ ಅದಕ್ಕೆ ನಂದು ಪ್ರೀತಮ್ ಸ್ವಲ್ಪ ಕನ್ಫರ್ಮ್ ಇಲ್ಲ. ಒನ್ಸ್ ಐ ಆಮ್ ಡನ್ ವಿತ್ ದಿಸ್ ಸಲೂನ್ ಆ್ಯಂಡ್ ಏನಾದ್ರು ಪ್ಲ್ಯಾನ್ ಫಿಕ್ಸ್ ಆದರೆ ನೋಡೋಣ. ಇಲ್ಲ, ಸಿ ಯು ಆಲ್. You guys, it's been evening, New Year evening, 6 o'clock ivaga time, and I'm already super duper ready. Like this, we are going for Sanvi's home. Heldange house party tara they have invited adikke, and I got some clothing for Sanvi. Sharadi clothing ತಗೊಂಡಿದ್ದೆ, ವ್ಲಾಗ್ ಅಲ್ಲಿ ನೋಡಿದ್ದೀರಾ ಅನ್ಸುತ್ತೆ ಜಯನಗರಕ್ಕೆ ಹೋದಾಗ. ಬಟ್ ಅಟ್ ದ ಸೇಮ್ ಟೈಮ್ ಐ ಟುಕ್ ಫಾರ್ ರಿಧಿ, ಸ್ಕಂದ ಆ್ಯಂಡ್ ಸುಕೃತ್ 3 ಜನಕ್ಕೂ ಜುಡಿಯೋದಲ್ಲಿ ಹೋಗಿ ತೊಗೊಬಂದೆ. ನನಗೆ ಇನ್ನೂ ಒಂದಿತ್ತು ಆಯಿತಾ, ಇನ್ನೂ 3 ಶರ್ಟ್ಸ್ ಏನೋ ತೊಗೋಬೇಕಂತ. ಬಟ್ ಟೈಮ್ ಆಗಲಿಲ್ಲ ನನಗೆ, ತುಂಬ ರಶ್ಶು ಇತ್ತು ಜುಡಿಯೋ. ಅಫ್ಕೋರ್ಸ್ ನ್ಯೂ ಇಯರ್ ಈವ್ನಿಂಗ್ ಅಲ್ಲ, ಎಲ್ಲರೂ ಶಾಪಿಂಗ್ ಬಂದಿದ್ದರು. ನಾನು ನಮ್ಮ ಭಾವಂದಿರಿಗೆ 3 ಜನಕ್ಕೆ ತೊಗೋಬೇಕಂತ ಅಂದ್ಕೊಂಡಿದ್ದು. ಎವ್ರಿ ಟೈಮ್ ದೇ ಯೂಸ್ ಟು ಫಾರ್ ಅದರ್ಸ್. ಅವ್ರಿಗೆ ಯಾವತ್ತೂ ಏನೂ ಕೊಟ್ಟಿಲ್ಲ ನಾನು 3 ಜನಕ್ಕೂ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯಾವಾಗಲೂ ನಾನು ರೇಗಿಸ್ತಾ ಇದ್ರು. ಅದಕ್ಕೆ ಜುಡಿಯೋದಲ್ಲಿ ನೋಡಿದೆ, ಬಟ್ ನಂಗೆ ಸೈಜಸ್ ತುಂಬ ಕನ್ಫ್ಯೂಷನ್ ಆಯಿತು. ಹಾಗಾಗಿ ಐ ವಾಸ್ ಲೈಕ್ ಓಕೆ ಚಲೋ ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ದಿಸ್ ಅಂದ್ಬಿಟ್ಟು. ಟೈಮ್ ಬೇರೆ ಇರಲಿಲ್ಲ. ಸೊ ಜಸ್ಟ್ ಅವ್ರು 3 ಜನಕ್ಕೆ ಶಾಪ್ ಮಾಡ್ಕೊಂಡು ಬಂದೆ. ಇವಾಗ ಕಮ್ ಲೆಟ್ಸ್ ಗೋ. ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ ಅಂತ ಅನ್ಕೋತೀನಿ, ನಾವೇ ಲೇಟ್ ಆಗ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಂಗೆ ಇನ್ನೊಂದು ಖುಷಿ ಥಿಂಗ್ ಏನಂದರೆ, ಸೊ ನನ್ನ ನ್ಯೂ ಇಯರ್ ಗಿಫ್ಟ್ ಈಸ್ ಹಿಯರ್. ಐ ಗಾಟ್ ದಿಸ್ ಬ್ಯಾಗ್. ಅನ್ನೋದಕ್ಕಿಂತ ಪ್ರೀತಮ್ ಗಾಟ್ ಮೀ ದಿಸ್ ಬ್ಯಾಗ್. ಇಟ್ಸ್ ಫ್ರಮ್ ಆಲ್ಡೋ. ಮಿಂತ್ರಾದಲ್ಲಿ ಯಾವಾಗಲೂ ಐ ವಾಸ್ ಐಯಿಂಗ್ ಆನ್ ದಿಸ್ ಬ್ಯಾಗ್. ಸೊ ನ್ಯೂ ಇಯರ್ಗೆ ಹಿ ಗಾಟ್ ಮೀ ದಿಸ್ ಆ್ಯಸ್ ಅ ನ್ಯೂ ಇಯರ್ ಗಿಫ್ಟ್. ಬಟ್ ಇದು ಇವಾಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು, ಬಿಕಾಸ್ ಡೆಲಿವರಿ ಡೇಟ್ ಬಂದುಬಿಟ್ಟು 2nd ಇತ್ತು. ಬಟ್ ಸರ್ಪ್ರೈಸಿಂಗ್ಲಿ ಇವತ್ತು ಬಂದಿದೆ. ಐ ಆಮ್ ಸೋ ಲವ್ವಿಂಗ್ ಇಟ್. ಬಟ್ ಈಗ ಇದು ಹಾಕ್ಕೊಂಡ್ಮೇಲೆ ಅನಿಸ್ತಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತಾ ಅಂತ. ದಿಸ್ ಈಸ್ ಹೌ ಇಟ್ ಲುಕ್ಸ್. It's beautiful. We are getting red velvet, obviously from Glens. One of the best red velvet plate. Hi ಮಾಡು ಸನ್. ಅಲ್ಲೇ ಇದೆಲ್ಲ ಬರಲಿ. ಸ್ಕಂದ ಹಾಯ್ ಮಾಡು. ರಿಧಿ ಹಾಯ್ ಮಾಡು. ಮಾಡು ಮಗಳ. ಹ್ಯಾಪಿ ನ್ಯೂ ಇಯರ್ ಹೇಳು ಅಷ್ಟೇ. ಅದಕ್ಕೇನು ಪೋಸ್ ಕೊಡ್ತೀಯ? ಸ್ಕಂದಂಗೆ ಹ್ಯಾಪಿ ನ್ಯೂ ಇಯರ್ ಸ್ಕಂದ. ಕುಕ್ ಚೆನ್ನಾಗಿದ್ಯಾ? ಓಪನ್ ಮಾಡು.
ಹಾಂ ಹಸು ಥರ ಹೌದು. ನಾನಂತೂ ನಂಬಲ್ಲ. ದಿಸ್ ಈಸ್ ಫಾರ್ ಸಾನ್ವಿ. ಇದೆ ಸಾನ್ವಿ. ಸೇಮು ಸ್ಕರ್ಟು ಇದು ಸೇಮು ಇದೆ. ಆಮೇಲೆ ಟಾಪ್ ಮ್ಯಾಚ್ ಮಾಡಿದ್ದು ಹತ್ರನೂ ಇದೆ. ನಾನು ಗ್ರೀನ್ ತಗೊಂಡೆ ಸ್ಕರ್ಟ್, ಇದೇ ಥರ ಗ್ರೀನ್ ತಗೊಂಡೆ ನಾನು. ಇದೆರಡು ನಿಮ್ಮಿಬ್ರಿಗೆ ಮಾಡಿದೆ. ಹ್ಯಾಪಿ ನ್ಯೂ ಇಯರ್ ಶ್ರದಿ. ಗೊತ್ತಾಯ್ತು ಗೊತ್ತಾಯ್ತು. ಮಂಡ್ಯದಿಂದ ಶಾವ್ಗೆ ಮತ್ತೆ ಬ್ಲೆಡ್ ಬಂದಿದೆ. ಫುಲ್ ಖುಷಿ ಆಗೋಯ್ತು ಪ್ರೀತಮ್ಗೆ. ಇಲ್ಲಿ ಇದನ್ನ ನೋಡಿ ಖುಷಿ ಆಯ್ತು. ಇಲ್ಲಿ ಕೋಳಿ ರೊಟ್ಟಿನ, ಇದು ಕೋಳಿ ರೊಟ್ಟಿ, ಇದನ್ನು ರೆಡಿಯಾಗಿದೆ. ನಾಟಿ ಕೋಳಿ ಸಾರಲ್ಲ. ಓಹೋ ಓ ನೈಸ್ ನೈಸ್. ಆಮೇಲೆ ನಮ್ಮ ಫೇವ್ರೆಟ್ ಡಿಶ್ ಏನಿದೆ ಹೇಳು? ನಾನು ಬಂದು ಸುಕ್ಕು ಪೊಸಿಷನ್ ನೋಡಿ ಶರದಿ, ಸರಿಯಾಗಿ ಮಾಡು ಅವನಿಗೆ. ಏನೋ ಹಾಯ್ ಗಾಯ್ಸ್ ಅಂದ್ರೆ ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. Hi guys, welcome to my channel. I am Anusha. Welcome to my channel. ಸರಿಯಾಗಿ ಮಾಡು. ಅನುಷಕ್ಕ ಇಲ್ಲಿ ಬ್ಯುಸಿ ಆಗಿದ್ದಾರೆ, ಸೊ ಅದಕ್ಕೆ ವ್ಲಾಗ್ಸ್ ಕೆಲಸ ನಾನು ತಗೊಂಡಿದ್ದೀನಿ. ಅನುಷಕ್ಕ ಕೇಕ್ ರೆಡಿ ಮಾಡ್ತಿದ್ದಾರೆ. Five minutes ಇದೆ. ಇಲ್ಲ ಬ್ಲಾಕ್ ಮಾಡೋದು. ಹಾಯ್ ಯು ಗೈಸ್, ನಾನಿಲ್ಲಿ ಬಂದು ನಿಮ್ಮೆಲ್ಲರಿಗೂ ನ್ಯೂ ಇಯರ್ ವಿಶ್ ಕೂಡ ಮಾಡಲಿಲ್ಲ. ಐ ಆಮ್ ಸೋ ಸಾರಿ. ಹ್ಯಾಪಿ ನ್ಯೂ ಇಯರ್ 2026. ನಾನಿನ್ನು 2025, ಐ ಆಮ್ ಸ್ಟಿಲ್ ಜಾಮಿಂಗ್ ಇನ್ 2025. ವಿ ಆರ್ ಫೈನಲಿ ಅಫಿಷಿಯಲಿ ಎಂಟರ್ 2026 ಆ್ಯಂಡ್ ಇವತ್ತು Jan 1 ಈವ್ನಿಂಗ್ 6:30 ಆಗ್ತಾ ಇದೆ. ನಾವು ನೆನ್ನೆ ಹೌಸ್ ಪಾರ್ಟಿ ಏನಿತ್ತು, ಇಟ್ ವಾಸ್ ಸೋ ಗುಡ್. ನಾವೆಲ್ಲ ಮಲ್ಕೊಂಡಾಗ ಐ ಥಿಂಕ್ ಇಟ್ ವಾಸ್ ಅರೌಂಡ್ 4 o'clock, ಮಿಡ್ನೈಟು 2:30 ನಮಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು. ಸೊ ಐಸ್ ಕ್ರೀಮ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಫುಲ್ ಮಜಾ ಮಾಡಿಕೊಂಡು ನಾವು ಮಲ್ಕೊಂಡಿದ್ದು ನಾನು ಮಲ್ಕೊಂಡಿದ್ದು 4 ಗಂಟೆ, ಎಲ್ಲರೂ ಒಂದು 3:30, ನನಗಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಮಲಗಿದ್ರೇನೋ ಎಲ್ಲರೂ ಅಷ್ಟೇ. ಸೊ ಬೆಳಗ್ಗೆ ಎದ್ದಿದ್ದು ನಾನು ಸ್ವಲ್ಪ ಲೇಟು. ಅವರೆಲ್ಲ ಬೆಳಗ್ಗೆನೂ ಬೇಗ ಎದ್ದು ಹರಟೆ ಹೊಡಿತಾಯಿದ್ರು, ಬಟ್ ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಆ್ಯಂಡ್ ನಾವು ಮನೆಗೆ ಬಂದಾಗ 1:30 ಬಂದು ನಾನು ಚಿತ್ರಾನ್ನ ಪ್ರಿಪೇರ್ ಮಾಡಿ ಈಗ ಫ್ರೆಶ್ ಆಗಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಮನೇಲೆಲ್ಲ ಪೂಜೆ ಮಾಡಿ ದಿಸ್ ಈಸ್ ಹೌ ಐ ಆಮ್ ರೆಡಿ. ಆ್ಯಂಡ್ ಇವತ್ತು Jan 1 ರಮ್ಯಾನ್ ಬರ್ಡೇ. ನೈಟೇ ವಿಶ್ ಮಾಡಿದೆ. ಈಗ ಅವಳು ಅವೈಲಬಲ್ ಇದ್ದಾಳ, ಎಲ್ಲೂ ಏನು ಪ್ಲ್ಯಾನ್ ಇಲ್ಲ, ಆಚೆ ಹೋಗಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅವಳಿಗೆ ಅಂತ ಅಂದ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಯು ಗೈಸ್. ನಾವು ಅಂದ್ಕೊಂಡಿರೋದು, ನಾನು ನೀವು ಎಲ್ಲರೂ ಅಂದ್ಕೊಂಡು ವಿಶಸ್ ಅದೆಲ್ಲ ಆಗಲಿ. ಲೆಟ್ ಅಸ್ ಪ್ರೇ ಫಾರ್ ಗುಡ್ ಹೆಲ್ತ್ ದಿಸ್ ಇಯರ್. ವೈ? ಬಿಕಾಸ್ ಈಗ ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ತುಂಬ ಅದು ಇದು ಎಲ್ಲ ಆಗಿದ್ದು, ತುಂಬ ಬ್ಯಾಡ್ ನ್ಯೂಸಸ್ಸು ಇನ್ಸ್ಟಾದಲ್ಲಾಗಿರ್ಬೋದು, ಎಲ್ಲ ಕಡೆ ಅದನ್ನೇ ಸ್ವಲ್ಪ ಕೇಳಿದ್ವಿ. ಎಲ್ರಿಗೂ ಲೆಟ್ ಅಸ್ ಬಿ ಹೆಲ್ದಿ. ದಿಸ್ ಈಸ್ ಹೌ ಐ ಹ್ಯಾವ್ ಡನ್ ಮೈ ಪೂಜಾ. ಇದು ನಮ್ಮ ಪಾಟಲ್ಲಿ ಬಿಟ್ಟಿರೋ ಹೂವು. ಫಸ್ಟ್ ಟೈಮ್ ಇಟ್ಟಿದ್ದೀನಿ, ಎಷ್ಟೊಂದು ಸರಿ ಬಿಟ್ಟಿದೆ, ಅವ್ರಿಗೆ ಮುಟ್ಸೋಕ್ಕೆ ಆಗ್ತಿರ್ಲಿಲ್ಲ. ಸೊ ದಿಸ್ ಈಸ್ ಹೌ ಇಟ್ ಈಸ್. We got so many cute stuff like perfume, sheet mask, nail polish, clips and all that. So many stuff for Ramya's birthday. Sudden plan alla, so ನಾನು ಏನು ಗಿಫ್ಟ್ ಪರ್ಚೇಸ್ ಮಾಡಿರಲಿಲ್ಲ. ಸೊ ಪ್ರೀತಮ್ ಹೇಳ್ದ ಮಿನಿಸೋಲೆ ಬೆಟ್ಟರ್ ತಗೋ ಅಂತ. ಸೊ ವಿ ಗಾಟ್ ಸೋ ಮೆನಿ ಸ್ಟಫ್. ಐ ಆಮ್ ಹ್ಯಾಪಿ. ಇವಾಗ ಕೇಕ್ ತೊಗೊಂಡು, ಇಲ್ಲೇ ಜಸ್ಟ್ ಬೇಕಲ್ಲಿ ಕೇಕ್ ತೊಗೊಂಡು ಈಗ ಗೋ.
ಏನ್ ರಮ್ಯಾ ಬಾಗ್ಲು ತೆಗಿಯಕ್ ಇಷ್ಟೊತ್ತಾ? ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಬರ್ತ್ಡೇ. ಕರಿಯ ಒಳಗಡೆ ಸರ್ಪ್ರೈಸ್ ಆಗಿ ಬಂದಿದ್ದಾನೆ ಆಂಟಿ. ಇಯರ್ಸ್ ಎಲ್ಲ ಹೇಳ್ಬಾರ್ದು ರಮ್ಯಾ. ಬರ್ಡೇ ಟು ಯು. ಆಂಟಿ ಬರ್ಡೇ ಗಿಫ್ಟ್. ಆಂಟಿ ನಾನು ಕೊಟ್ಟಿದ್ದು ಸ್ಯಾರಿ ಹೆಂಗ್ ಅನ್ಸ್ತು? ತುಂಬಾ ಚೆನ್ನಾಗಿದೆ ಕಣೆ, ಕಲರ್ ಕಾಂಬಿನೇಷನ್. ಏ ವಾವ್. ತುಂಬಾ ರಮ್ಯಾ ನೀನ್ ಹಾಕೊಳಂಗಿಲ್ಲ ಆಂಟಿದಿದು? ನನಗೆ ವಾಚಸ್ ಇಷ್ಟ. ನನಗೆ ಸ್ವಲ್ಪ ವಾಚ್ ಕ್ರೇಜ್. ಕ್ರೇಜ್ ನನ್ಗೂನು ಆಂಟಿ, ಆದ್ರೆ ಇಲ್ಲ ಒಂದೇ ವಾಚಲ್ಲಿ ಇದೀನಿ. ಸುಮಾರು ವಾಚ್ ಇದೆ. ವಾವ್ ಸಕ್ಕದಾಗಿದೆ ರಮ್ಯಾ. ನಾನೆಲ್ಲೋ ಒಂಥರ ನಾರ್ಮಲ್ ಅನ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿದೆ. ಹಾ ವಾವ್ ಸಕ್ಕದಾಗಿದೆ ಆಂಟಿ. ಹಾಕೊಳ್ಳೋದು ತಾನೇ ನೀವು ನ್ಯೂ ಇಯರ್ಗೆ ಕಟ್ ಮಾಡಿಸಿ ಇದು ಮಾಡಿ. ಬ್ಯಾಕ್ ಇನ್ ದ ಹೋಮ್, ವಿ ಆರ್ ಡನ್ ವಿತ್ ಜಾನ್ ಫಸ್ಟ್ ಯು ಗೈಸ್. ಇಟ್ಸ್ ಬೀನ್ 10-12 ಇವಾಗ. ಸರ್ಪ್ರೈಸಿಂಗ್ಲಿ ಇವತ್ತು ಪ್ರೀತಮ್ ಮತ್ತು ನಾನು ಬಿಗ್ ಬಾಸ್ ನೋಡ್ತಾ ಇಲ್ಲ. ಐ ಡೋಂಟ್ ನೋ ವೈ, ಯಾಕೋ ಆನ್ ಮಾಡೋ ಥರ ಒಂಥರ ಹಂಗೆ ಅನಿಸ್ಲಿಲ್ಲ. ಐ ಥಿಂಕ್ ಬಿಗ್ ಬಾಸ್ ಸ್ಟಾರ್ಟ್ ಆಗಿಂದ ಇಷ್ಟು ದಿನ ತನಕ ಇವತ್ತೇ ಸ್ಕಿಪ್ ಮಾಡಿರೋದು. ನಿನ್ನೆನೂ ಕೂಡ ಈ ಒಂದು ನ್ಯೂ ಇಯರ್ ಪಾರ್ಟಿ ಇದ್ರೂ ವಿ ವಾಚ್ಡ್ ಬಿಗ್ ಬಾಸ್. ಸೊ ಇವತ್ತು ಯಾಕೋ ಒಂಥರ ಆನ್ ಮಾಡೋ ಮೂಡ್ ನನಗೂ ಇರಲಿಲ್ಲ, ಅವ್ನಿಗೂ ಇರಲಿಲ್ಲ. ಪೇಡ್ ಮೈ ಮಿಲ್ಕ್, ಯಾಕಂದರೆ ರಮ್ಯಾನ್ ಮನೇಲೆ ಊಟ ಆಗೋಯ್ತು. ನಮ್ಮ ಪ್ರೀತಮ್ ಫೇವ್ರೆಟ್ ಅದು ಶಾವ್ಗೆ. ಅವನು ರಮ್ಯಾನ್ ಮನೆಗೆ ಬಂದಾಗೆಲ್ಲ ಅದು ಸಿಗುತ್ತೆ. ಐ ಡೋಂಟ್ ನೋ ಹೌ ಮಚ್ ಲಕ್ಕಿ ಹಿ ಈಸ್. ಇವತ್ತು ಅಷ್ಟೇ ಆಂಟಿ ಮಾಡಿದ್ರು. ಆ್ಯಂಡ್ ವಿ ಆರ್ ಡನ್ ವಿತ್ ಜಾನ್ ಫಸ್ಟ್. ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ಟುಮಾರೋ ಅಗೇನ್ ನಾರ್ಮಲ್ ರುಟೀನ್, ಬಟ್ ಐ ವಾಂಟ್ ಟು ಮೇಕ್ ಸಮ್ ಚೇಂಜಸ್ ದಿಸ್ ಇಯರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದೇ ನೋಡಿದ್ರಿ ಅನ್ಸುತ್ತೆ ಬ್ಯಾಗ್ ಇದು. ಪ್ರೀತಮ್ ನನಗೆ ನ್ಯೂ ಇಯರ್ ಗಿಫ್ಟ್ ಮಾಡ್ದೆ ಆಲ್ಡೋದು ಅಂತ ಅನ್ನಲ್ಲ. ಸೊ ಐ ಆಮ್ ರಿಟರ್ನಿಂಗ್ ದಿಸ್. ಯಾಕಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿಲ್ಲ, ಆ ಥರ ಎಲ್ಲ ಅಲ್ಲ. ಬಟ್ ಇದೇ ಥರ ಸಿಮಿಲಾರಿಟಿ ನಂದು ಮ್ಯಾಡ್ರಿನ್ ಡಕ್ದು ಸಿಮಿಲರ್ ಅಂತ ಅನಿಸ್ತು ಪ್ರೀತಮ್ಗೂ. ಆ್ಯಂಡ್ ನನಗೂ ಯಾಕೋ ಸ್ವಲ್ಪ ಅದು ಲೆಂತ್ ವೈಸ್ ನನಗೆ ಕುಳ್ಳಿ ಸ್ವಲ್ಪ ಕರೆಕ್ಟ್ ಇಲ್ಲ ಅಂತ ಅನಿಸ್ತು ಈ ಬ್ಯಾಗ್, ಅದಕ್ಕೆ. ಬಟ್ ಇದ್ರ ಬದಲಾಗಿ ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ವೈ ಐ ಶುಡ್ ಲೀವ್ ದಟ್ ನ್ಯೂ ಇಯರ್ ಗಿಫ್ಟ್ ಥಿಂಗ್ ಅಲ್ವಾ. ಇವಾಗ ಇದು ಇಷ್ಟ ಆಗಲಿಲ್ಲ ಅಂತ ನಂಗೆ ಇನ್ನೊಂದು ಯಾವಾಗಲೂ ಐ ವಾಸ್ ಐಯಿಂಗ್ ಆನ್ ಇಟ್. ಸೊ ಬಕೆಟ್ ಬ್ಯಾಗು H&M ಅಲ್ಲಿ, ಬಟ್ ಆಲ್ಡೋದೇ ಬಕೆಟ್ ಬ್ಯಾಗ್ ತೊಗೋತಾ ಇದ್ದೀನಿ. ನಾಳೆ ಏನೂ ಇಲ್ಲ ಪ್ಲ್ಯಾನು. ಸೆಕೆಂಡು ವಿ ಹ್ಯಾವ್ ದುರಂಧರ್ ಮೂವಿ ಇನ್ನೊಂದು ಸರಿ ನೋಡೋಕ್ಕೆ ಹೋಗೋಣ ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನನ್ನ ಫ್ರೆಂಡ್ಸ್ ಜೊತೆ. ನನಗೆ ಇನ್ನೊಂದು ಸರಿ ನೋಡ್ಬೇಕು ಅನ್ನೋದಿತ್ತು. ಒನ್ಸ್ ನಾನು ನೋಡಿ ಆಚೆ ಬಂದಮೇಲೆ ಐ ವಾಂಟ್ ಟು ವಾಚ್ ಇಟ್ ಅಗೇನ್ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ನಾಳೆ ಮೂವಿ ಡೇಟ್ ವಿತ್ ಫ್ರೆಂಡ್ಸ್. ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಕ್ರಿಸ್ಮಸ್ಸಿಂದ ನ್ಯೂ ಇಯರ್ ತನಕ this is how my week was, and I'm gonna end this video here itself. Tomorrow I'm going for the movie, and again I'm traveling to Mandya. 1 week I'm gonna stay in Mandya aramse, and I'm gonna come back. Avaga again I'll hold the camera and I'll vlog. I hope you all love watching this video. So please give a big thumbs up, like the video, share the video, and subscribe to my channel. Until we meet next time, love you guys, miss you, take care. Mwah. Bye.